Disclaimer: this content is intended for children only. It features made up words to spark imagination and teaches values like kindness and sharing. ಈ ನಗರ ನಿದ್ರಿಸೋದಕ್ಕಿಂತ ಮೊದಲು ಬಡವರ ಬದುಕು ಎಚ್ಚರವಾಗಿರುತ್ತದೆ. ಅವರಲ್ಲಿ ಒಬ್ಬ ಮಲ್ಲಪ್ಪ. ಹೆಸರಿಗಿಂತ ಅವನ ಕೈಗಳೇ ಅವನ ಗುರುತು. ಈ ಚಿಕ್ಕ ಮನೆಯಲ್ಲಿ ಬಡತನಕ್ಕಿಂತ ದೊಡ್ಡದು ಅವರ ಕನಸು. ಸೂರ್ಯ ಏರುತ್ತಿದ್ದಂತೆ ದುಡಿಮೆ ಇನ್ನಷ್ಟು ಭಾರವಾಗುತ್ತಿತ್ತು. ಬಿಸಿಲು ದೇಹ ಸುಟ್ಟರೂ ಹಸಿವು ಮನಸ್ಸನ್ನು ಇನ್ನಷ್ಟು ಸುಡುತ್ತದೆ. ಅಣ್ಣ ಸ್ವಲ್ಪ ನೀರು ಕುಡಿ ಅಂದ ಶಿವ. ಆ ಮಾತಿನಲ್ಲಿ ಮನುಷ್ಯತ್ವ ಇತ್ತು. ಒಂದು ಕ್ಷಣದ ಅಜಾಗರೂಕತೆ ಜೀವನದ ದಿಕ್ಕೇ ಬದಲಿಸಿತು. ನೋವು ಕಾಲಿನಲ್ಲಿ ಮಾತ್ರವಲ್ಲ, ಹೆಂಡತಿ ಮಗಳು ನೆನಪಿನಲ್ಲಿ ಇತ್ತು. ಆಸ್ಪತ್ರೆ ಹಾಸಿಗೆಯಲ್ಲಿ ಮಲಗಿದ್ದರೂ ಅವನ ಮನಸ್ಸು ಕೆಲಸದ ಜಾಗದಲ್ಲೇ ಇತ್ತು. ಇದೀಗ ನಾವೇನು ಮಾಡೋದು? ಅವಳ ಕಣ್ಣೀರಲ್ಲಿ ಪ್ರಶ್ನೆಗಳು. ಅಪ್ಪ, ಮೊದಲು ನೀ ಚೇತರಿಸಿಕೊಳ್ಳಿ. ಆ ಕ್ಷಣ ಬಡತನದ ನಡುವೆ ಅವನು ಶ್ರೀಮಂತನಾದ. ಒಬ್ಬೊಬ್ಬರ ಕೈ ಚಿಕ್ಕದು, ಒಟ್ಟಾಗಿ ನಿಂತರೆ ಅದೇ ಶಕ್ತಿ. ನೋವು ಇದ್ದರೂ ನಂಬಿಕೆ ಅವನನ್ನು ಎಬ್ಬಿಸಿತು. ಈ ಬಾರಿ ಅವನು ಕೇವಲ ಕೂಲಿ ಕಾರ್ಮಿಕನಲ್ಲ, ಧೈರ್ಯದ ಗುರುತು. ಅವಳ ಓದು ಅವನ ದುಡಿಮೆಗೆ ಅರ್ಥ ಕೊಟ್ಟಿತು. ಬಡತನ ನಮ್ಮ ಪರಿಸ್ಥಿತಿ ಇರಬಹುದು, ಆದರೆ ಸೋಲು ನಮ್ಮ ಸ್ವಭಾವ ಅಲ್ಲ.